ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದೊಂಥರ ಕ್ಲಬ್, ರೆಕ್ರಿಯೇಷನ್ ಕ್ಲಬ್ ಆಗ್ಬಿಟ್ಟಿದೆ ಸರ್ ಅವ್ರಿಗೆಲ್ಲ. ನಾನೇನಾದ್ರೂ ಪ್ರಶ್ನೆ ಮಾಡಿದ್ರೆ ನೀವ್ ಯಾರಿ ನಮ್ಮನ್ ಪ್ರಶ್ನೆ ಮಾಡಕ್ಕೆ, ನಾವು ಧ್ರುವನ್ ಹತ್ರ ಮಾತಾಡ್ತೀವಿ ಬಿಡ್ರಿ ಅಂತ ನನಗೆ ಎದುರು ಮಾತಾಡ್ತಾರೆ ಸರ್. ಇನ್ನು ಆ ಮೈನಾ ಇದ್ದಾಳಲ್ಲ ಸರ್, ಆ ಮೈನಾ ಅವಳು ಮಾತಿಗೆ ಮಾತು ಬೆಳೆಸ್ತಾಳೆ ಸರ್. ನನ್ ಗಾಡಿನ ಪಂಚರ್ ಮಾಡ್ಬಿಟ್ಲು, ನಾನೇ ಆಫೀಸಿಗೆ ಲೇಟ್ ಆಗಿ ಬರ್ತೀನಿ ಅನ್ನೋ ತರ ತೋರ್ಸೋ ಹಾಗೆ ಸರ್. ನಾನು ಏನ್ ಮಾಡ್ಲಿ ಸರ್? ಈಗೆಲ್ರು ಹಬ್ಬ ಮಾಡಕ್ ಊರ್ಗ್ ಹೋಗಿದ್ದಾರೆ ಸರ್. ಇದಕ್ ನಿಮ್ ಮಗ ಪುಷ್ಪಕ್ಕೆ ಸರ್ ಪರ್ಮಿಷನ್ ಕೊಟ್ಟಿರೋದು. ಈ ಇಂಟರ್ನಲ್ ಪ್ರಾಬ್ಲಮ್ಸ್ ಎಲ್ಲ ನಾವು ಕ್ಲೈಂಟ್ಸ್ ಬಂದು ಹೇಳಕ್ ಆಗತ್ತಾ ಸರ್? ಅದಕ್ಕೆ ತಪ್ಪನೆಲ್ಲ ನನ್ ಮೇಲೆ ಹಾಕೊಂಡು ಎಂಪ್ಲಾಯೀಸ್ ಪ್ರಾಬ್ಲಮ್ಮು ಹಾಗೆ ಹೀಗೆ ಅಂತ ಸುಳ್ಳು ಹೇಳಿ ಕಂಪ್ನಿ ಮರ್ಯಾದೆ ಉಳ್ಸಕ್ಕೆ ನಿಮ್ ಮುಂದೆ ಕೈ ಕಟ್ಕೊಂಡು ತಲೆ ಬೊಗಿಸ್ಕೊಂಡು ನಿಂತಿದ್ದೀನಿ ಸರ್. ನನ್ ತಪ್ಪಿದ್ರೆ ಹೇಳಿ ಸರ್. ಸರ್, ಸಾರಿ ಟು ಸೇ ದಿಸ್, ಪುಷ್ಪಕ್ ಇಸ್ ಮೈ ಬೆಸ್ಟ್ ಫ್ರೆಂಡ್. ಆದರೆ ಕೆಲಸ ಅಂತ ಬಂದಾಗ ನಾನು ಫ್ರೆಂಡ್ಶಿಪ್ಗಿಂತ ಜಾಸ್ತಿ ಕೆಲಸಕ್ಕೆ ಮರ್ಯಾದೆ ಕೊಟ್ಟಿದ್ದೀನಿ. ಇವತ್ತಿನವರೆಗೂ ನನ್ನ ಕಡೆ ಬೆರಳು ಮಾಡಿ ತೋರಿಸೋ ಹಾಗೆ ನಾನೇನು ಮಾಡ್ಕೊಂಡಿಲ್ಲ ಸರ್. ಪುಷ್ಪಕ್ ಸಪೋರ್ಟ್ ಇದೆ ಧ್ರುವ ನನ್ನನ್ನೇ ಪ್ರಶ್ನೆ ಮಾಡ್ತಾನೆ ಸರ್. ಕೆಲಸ ಮಾಡೋದಕ್ಕೆ ತುಂಬಾ ಬೇಜಾರಾಗ್ತಿದೆ ಸರ್. ಆ್ಯಂಡ್ ಪುಷ್ಪಕ್ ಇವಾಗ ನಮ್ಗಳ ಫ್ರೆಂಡ್ಶಿಪ್ ಬಿಟ್ಟು ಆ ಧ್ರುವನ್ ಸಹವಾಸ ಮಾಡಿದ್ದಾನೆ ಸರ್. ಪುಷ್ಪಕ್ಕೆ ಮುಂಚಿನ ಥರ ಇಲ್ಲ. ಅವರಿಬ್ರು ತುಂಬಾನೇ ಕ್ಲೋಸ್ ಆಗಿದ್ದಾರೆ ಸರ್. ಅದಕ್ಕೋಸ್ಕರ ಪುಷ್ಪಕ್ ಅಥಾರಿಟಿನ ಧ್ರುವನ್ ಕೊಟ್ಟಿದ್ದಾನೆ. ಆ ಕ್ಲೋಸ್ನೆಸ್ನಿಂದ ಪುಷ್ಪಕ್ ನೆಗ್ಲಿಜೆನ್ಸಿ ಜಾಸ್ತಿ ಆಗ್ತಿದೆ ಸರ್. ಆ್ಯಂಡ್ ಅದೇ ಕ್ಲೋಸ್ನೆಸ್ಸಿಂದ ಧ್ರುವ ಏನೋ ತಾನೇ ಬಾಸ್ ಅನ್ನೋ ಥರ ಆಡ್ತಿದ್ದಾನೆ ಸರ್. ನನಗನ್ಸುತ್ತೆ ಇದೇ ಥರ ಆದರೆ ನಿಮ್ಮ ಕನಸಿನ ಕೂಸಾಗಿರೋ ನಿಮ್ಮ ಗಾರ್ಮೆಂಟ್ಸ್ ಜಾಸ್ತಿ ದಿನ ಉಳಿಯಲ್ಲ ಅಂತ. ಏನೋ ಮಾತಾಡ್ತಾ ಇದ್ಯಾ? ಸರ್, ನನ್ನ ಬೆಸ್ಟ್ ಫ್ರೆಂಡ್ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ ನಂಗೆ ತುಂಬಾನೇ ಬೇಜಾರಾಗ್ತಿದೆ ಸರ್. ಆದರೆ ಇದ್ರಲ್ಲಿ ಪುಷ್ಪಕ್ದೇನು ತಪ್ಪಿಲ್ಲ ಸರ್. ಎಲ್ಲ ಆ ಧ್ರುವನೇ ಪುಷ್ಪಕ್ ತಲೆ ಕೆಡಿಸ್ತಿರೋದು.